ಯಾರೆಲ್ಲ ಹೇಳ್ತಾರೋ ನಾವು ಪ್ರಯತ್ನ ಪಡ್ತಿದೀವಿ ಆದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಕೆಟ್ಟ ಚಟ ಬಿಡೋದಕ್ಕೆ ಆಗೋದೇ ಇಲ್ಲ ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ. ಈಗ ನೀವು ಯಾವ್ದೆಲ್ಲ ಮಾಡ್ತಿದಿರೋ ತಂಬಾಕು ಸೇವನೆ, ಹಸ್ತಕ್ರಿಯ, ಜಂಕ್ ಫುಡ್, ಇದರ ಪರಿಣಾಮ ನಿಮಗೆ ಈಗ ಗೊತ್ತಾಗಲ್ಲ. ಯಾವಾಗ ನೀವು 25-30 ವಯಸ್ಸಿನಲ್ಲಿ ಬರ್ತಿರೋ ಆಗ ನಿಮ್ಮ ಹೇರ್ ಲಾಸ್ ನೋಡ್ತಿರೋ ಮತ್ತೆ ನಿಮ್ಮ ಮ್ಯಾರೇಜ್ ಟೈಮ್ ಅಲ್ಲಿ ನಿಮ್ಮ ಅನ್ಫಿಟ್ ಬಾಡಿ ನೋಡ್ತಿರೋ ಆಗ ನಿಮಗೆ ಆ ಜಂಕ್ ಫುಡ್ ನೀವು ಇವತ್ತೇನ್ ತಿಂತಿದಿರೋ ಅದರ ಪರಿಣಾಮ ಗಿಫ್ಟ್ ಆಗಿ ಕಾಣಿಸುತ್ತೆ. ಮತ್ತೆ ಮದುವೆ ಆದ್ಮೇಲೆ ಯಾರಿಗೂ ಹೇಳೋಕೂ ಆಗದಂತೆ ನಾಚಿಕೆ ಬಿಟ್ಟು ಡಾಕ್ಟರ್ ನ ಬಳಿ ಹೋಗ್ತಿರೋ ಫ್ಯಾಮಿಲಿ ಪ್ಲಾನಿಂಗ್ ಗೆ ಆಗ ನಿಮಗೆ ಗೊತ್ತಾಗುತ್ತೆ ನೀವು ಈಗ ಏನ್ ಸ್ವಲ್ಪ ಖುಷಿಗೋಸ್ಕರ ಹಸ್ತಕ್ರಿಯೆ ಮಾಡ್ತಿದ್ದೀರಲ್ಲ ಅದರ ಪರಿಣಾಮ ಮುಂದೆ ಹೋಗಿ ಹೇಗಿರುತ್ತೆ ಅಂತ. ಆಗ ನೀವು ನಿಮ್ಮನ್ನ ನೀವೇ ಕೋಸ್ತೀರಾ, ನಾನು ಅವಾಗ ಯಾಕೆ ಹಾಗೆ ಮಾಡಿದೆ, ನನಗೆ ಏನ್ ಸಿಕ್ತು, ಈಗ ನನ್ನ ಜೀವನ ಹೀಗಾಗಿದೆ. ಅದಕ್ಕೆ ನಿನ್ನ ಹತ್ರ ಈಗಲೂ ಸಮಯ ಇದೆ ನಿನ್ನನ್ನ ನೀನು ಬದಲಿಸೋಕೆ. ಅದಕ್ಕೆ ಇವೆಲ್ಲ ಕೆಟ್ಟ ಚಟಗಳ ಪರಿಣಾಮಗಳು ನಾನು ಹಾಗೆ ನಿಮಗೆ ಹೆದರಿಸೋಕೆ ಹೇಳ್ತಿಲ್ಲ. ನಾನು ನನ್ನ ಕಣ್ಣಾರೆ ನನ್ನ ಸ್ನೇಹಿತರು ಕಷ್ಟಪಟ್ಟಿರೋದನ್ನ ನೋಡಿದ್ದೀನಿ. ಯಾವಾಗ ನಿಮಗೆ ಕೆಟ್ಟ ಚಟ ಮಾಡೋ ಆಸೆ ಆದಾಗ ಒಮ್ಮೆ ಅದರ ಪರಿಣಾಮ ನಿಮ್ಮ ಫ್ಯೂಚರ್ ನ ನೆನಪಿಸ್ಕೊಳ್ಳಿ. ಆಗ ನಿಮಗೆ ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ನ ಬಿಡೋದಕ್ಕೆ ಕಷ್ಟ ಏನೂ ಆಗಲ್ಲ. ಅದಕ್ಕೆ ನೀವು ಇವತ್ತು ನನಗೆ ಪ್ರಾಮಿಸ್ ಮಾಡಿ ನೀವು ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ನ ನಾಳೆಯಿಂದ ಅಲ್ಲ ಇವತ್ತಿಂದಾನೇ ಬಿಡ್ತೀನಿ ಅಂತ. ಕಮೆಂಟ್ಸ್ ಅಲ್ಲಿ ಇವತ್ತಿನ ಡೇಟ್ ಹಾಕಿ ನೀವು ಯಾವ ಬ್ಯಾಡ್ ಹ್ಯಾಬಿಟ್ಸ್ ನ ಬಿಡ್ತಿದಿರೋ ಅದನ್ನ ಬರೀರಿ. ಐ ಪ್ರಾಮಿಸ್ ಐ ಕ್ವಿಟ್ ದಿಸ್ ಅಂತ ಕಮೆಂಟ್ ಮಾಡಿ. ಐ ಹೋಪ್ ಇವತ್ತಿಂದ ನೀವು ಒಳ್ಳೆ ಹ್ಯಾಬಿಟ್ ನ ಫಾಲೋ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನಡೀರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಾದ್ರೂ ನೀವು ನಿಮ್ಮ ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು ಅಂತ ಇದ್ರೆ ಆಗ ನೀವು ಈ ವಿಡಿಯೋದಲ್ಲಿ ಹೇಳಿರೋ 2 ವಿಷಯಗಳನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸಬೇಕಾಗತ್ತೆ. ಏನಾದ್ರೂ ನೀವು ಇಷ್ಟನ್ನ ಮಾಡಿದ್ರು ಸಾಕು, ಆಗ ನಾನ್ ನಿಮಗೆ ಭರವಸೆ ಕೊಡ್ತೀನಿ ನೀವು ಯಾವುದೇ ಕೆಟ್ಟ ಅಭ್ಯಾಸನ ಲೈಕ್ ಅಶ್ಲೀಲ ಸೈಟ್ ನ ಉಪಯೋಗಿಸೋದು, ಮೊಬೈಲ್ ಫೋನ್ ಅಡಿಕ್ಷನ್, ಸೋಂಬೇರಿತನ, ಕೆಲಸ ಮುಂದೆ ಹಾಕೋದು ಇವುಗಳನ್ನೆಲ್ಲ ನೀವು ಸದಾ ಬಿಟ್ಟಿರಬಹುದು. ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ, ಯಾಕಂದ್ರೆ ನಿಮ್ಮ ಜೀವನ ಬದಲಾಗ್ಲಿದೆ. ಕಾನ್ಸೆಪ್ಟ್ ನಂಬರ್ 1, ನಮ್ಮ ಬ್ರೈನ್ ಈ ಅಭ್ಯಾಸಗಳನ್ನ ಯಾಕೆ ಮಾಡುತ್ತೆ. ಆದ್ರೆ ಎಲ್ಲಕ್ಕಿಂತ ಮೊದಲು ನಾವು ಇದನ್ನ ಅರ್ಥ ಮಾಡ್ಕೋಬೇಕು, ಕೊನೆಗೂ ಈ ಅಭ್ಯಾಸಗಳು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು. ಯಾಕಂದ್ರೆ ಆಗಲೇ ನಾವು ಇದರ ಆಲ್ಗೋರಿದಮ್ ನ ಸರಿಪಡಿಸೋದಕ್ಕಾಗೋದು. ಸೈಂಟಿಸ್ಟ್ ಹೇಳ್ತಾರೆ ನಮ್ಮ ಬ್ರೈನ್ ತನ್ನ ಎನರ್ಜಿ ಬಚಾವ್ ಮಾಡುವ ದಾರಿಗಳನ್ನ ಹುಡುಕುತ್ತೆ ಅಂತ. ಯಾಕಂದ್ರೆ ಇದು ಹಾರ್ಡ್ ಮತ್ತೆ ಕಾಂಪ್ಲೆಕ್ಸ್ ಟಾಸ್ಕ್ ಗಳ ಮೇಲೆ ಫೋಕಸ್ ಮಾಡೋದಕ್ಕೆ. ಅದಕ್ಕೆ ರುಟೀನ್ ಕೆಲಸಗಳನ್ನ ಅದು ಹ್ಯಾಬಿಟ್ಸ್ ಗಳಲ್ಲಿ ಬದಲಿಸುತ್ತೆ. ಆಗ ಇದರಿಂದ ನಮ್ಮ ಸಮಯ ಮತ್ತೆ ಎನರ್ಜಿ ಎರಡೂ ಉಳಿಯುತ್ತೆ. ಮತ್ತೆ ಆಗ ನಾವು ಆ ಕೆಲಸಗಳನ್ನ ಮಾಡೋದಕ್ಕೆ ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಬ್ರಷ್ ಮಾಡೋದಾಗಿರ್ಬೋದು, ಬಟ್ಟೆ ಹಾಕೊಳ್ಳೋದು, ಶೂ ಲೇಸ್ ಕಟ್ಟೋದು. ಇದೇ ರೀತಿ ನಾವು ತುಂಬಾ ಕೆಲಸಗಳನ್ನ ತುಂಬಾ ಫಾಸ್ಟ್ ಆಗಿ ಮಾಡ್ತೀವಿ. ನಮ್ಮ ಬ್ರೈನ್ ಒಳಗೆ ಒಂದು ಜಾಗ ಇರುತ್ತೆ, ಬೇಸಲ್ ಗ್ಯಾಂಗ್ಲಿಯಾ. ಇದು ಅದೇ ಜಾಗ, ಅದರಲ್ಲಿ ನಮ್ಮ ಎಲ್ಲಾ ಅಭ್ಯಾಸಗಳು ಸ್ಟೋರ್ ಆಗೋದು. ಸ್ನೇಹಿತರೆ, ಯಾವುದೇ ಅಭ್ಯಾಸ ಒಂದೇ ದಿನದಲ್ಲಿ ಆಗೋದಿಲ್ಲ. ಯಾವಾಗ ನಾವು ಒಂದು ಕೆಲಸನ ಪದೇ ಪದೇ ಮಾಡ್ತೀವೋ ಆಗ ಅದರ ಪ್ಯಾಟರ್ನ್ ನಮ್ಮ ಮೈಂಡ್ ಅಲ್ಲಿ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಎಷ್ಟು ಹೆಚ್ಚು ಸಮಯದ ತನಕ ನಾವು ಇದನ್ನ ರಿಪೀಟ್ ಮಾಡ್ತೀವೋ ಈ ಪ್ಯಾಟರ್ನ್ ಅಷ್ಟೇ ಹೆಚ್ಚು ಆಳವಾಗಿ ಇನ್ನೂ ಮಜಬೂತ್ ಆಗ್ತಾ ಹೋಗುತ್ತೆ. ಮತ್ತೆ ಆ ಕೆಲಸ ನಮ್ಮ ಅಭ್ಯಾಸ ಆಗೋಗುತ್ತೆ. ಮತ್ತೆ ಅದು ನಮ್ಮ ಬ್ರೈನ್ ಅಲ್ಲಿ ಸೇವ್ ಆಗುತ್ತೆ. ಮತ್ತೇನಾದ್ರೂ ಒಂದು ಸರಿ ಇದು ನಮ್ಮ ಬ್ರೈನ್ ನ ಬೇಸಲ್ ಗ್ಯಾಂಗ್ಲಿಯಾದಲ್ಲಿ ಸ್ಟೋರ್ ಆಗೋದ್ರೆ ಆಗ ಅದು ಸದಾ ಅಲ್ಲೇ ಇರುತ್ತೆ. ಮತ್ತೆ ಅದನ್ನ ಯಾವತ್ತೂ ಪರ್ಮನೆಂಟ್ಲಿ ಡಿಲೀಟ್ ಮಾಡೋದಕ್ಕಾಗಲ್ಲ. ಇದರ ಅರ್ಥ ಏನಂದ್ರೆ ನಿಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಯಾವ್ದಾದ್ರು ಕೆಟ್ಟ ಅಭ್ಯಾಸದ ಚಟ ಆಗೋಗಿದ್ರೆ ಆಗ ನೀವು ಇದನ್ನ ಕಂಪ್ಲೀಟ್ಲಿ ನಾಶ ಮಾಡೋದಕ್ಕಾಗಲ್ಲ. ಆದ್ರೆ ನಿಮಗೋಸ್ಕರ ಒಳ್ಳೆ ವಿಷಯ ಏನಂದ್ರೆ ನೀವು ಇದನ್ನ ಇನ್ಆಕ್ಟಿವ್ ಮಾಡಬಹುದು. ಇದರಿಂದ ನೀವು ಈ ಅಭ್ಯಾಸಗಳನ್ನ ಬಿಡಬಹುದು. ಅದಕ್ಕಾಗಿ ಮೊದಲು ನೀವು 2 ಕೆಲಸಗಳನ್ನ ಮಾಡಬೇಕು. ಫಸ್ಟ್, ಮೊದಲನೇದಾಗಿ ನೀವು ಯಾವ್ದಾದ್ರು ಹೊಸ ಅಭ್ಯಾಸಗಳನ್ನ ಹಾಕೋಬೇಕು. ಯಾಕಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ಹೊಸ ಪ್ಯಾಟರ್ನ್ ಆಗೋದಕ್ಕೆ. ಸೆಕೆಂಡ್, ಮತ್ತೆ ಆ ಹೊಸ ಅಭ್ಯಾಸನ ನಿಮ್ಮ ಹಳೆ ಅಭ್ಯಾಸದ ಜೊತೆ ಬದಲಿಸಬೇಕು. ನೀವು ಕೇವಲ ಇಷ್ಟೇ ಮಾಡಬೇಕು. ಆದ್ರೆ ಇದಕ್ಕೆ ನೀವು 2ನೇ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕಾನ್ಸೆಪ್ಟ್ ನಂಬರ್ 2, ಅಭ್ಯಾಸಗಳು ಹೇಗಾಗತ್ತೆ. ಸ್ನೇಹಿತರೆ, ಅಭ್ಯಾಸಗಳು ಒಂದು ಲೂಪ್ ಇರುತ್ತೆ. ಅದನ್ನ ಅಭ್ಯಾಸಗಳ ಚಕ್ರ ಅಂತಾನು ಕರೀತಾರೆ. ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಯಾವುದೇ ಅಭ್ಯಾಸ ಅದು ಬದಲಿಗೆ ಒಳ್ಳೇದು ಅಥವಾ ಕೆಟ್ಟದ್ದೇ ಇರಲಿ ಅದು ಇದೇ 3 ಸ್ಟೆಪ್ಸ್ ಅಲ್ಲಿ ಆಗೋದು. ಫಸ್ಟ್, ಕ್ಯೂ ಆರ್ ಟ್ರಿಗರ್. ಸೆಕೆಂಡ್, ರೂಟೀನ್. ಮತ್ತೆ ಥರ್ಡ್ ಇದೆ ರಿವಾರ್ಡ್. ಫಸ್ಟ್, ಟ್ರಿಗರ್ ಏನು? ಇದು ಒಂದು ಪ್ರಕಾರದ ಸಿಗ್ನಲ್. ಇದು ಹೇಳುತ್ತೆ ಈಗ ನಮ್ಮ ಸಮಯ ಮುಗಿದಿದೆ, ಯಾವ್ದಾದ್ರು ಒಂದು ಕೆಲಸನ ಮಾಡೋದು. ಅಂದ್ರೆ ಇದು ಒಂದು ಸಂಕೇತ. ಇದು ಸಿಕ್ಕ ನಂತರ ನೀವು ಯಾವ್ದಾದ್ರು ಒಳ್ಳೆ ಅಥವಾ ಕೆಟ್ಟ ಹ್ಯಾಬಿಟ್ ನ ರಿಪೀಟ್ ಮಾಡ್ತಿರ್ತೀರಾ. ಫಾರ್ ಎಕ್ಸಾಂಪಲ್, ಹೊಟ್ಟೆ ಹಸಿಯೋದು ಕೂಡ ಒಂದು ಟ್ರಿಗರ್ ಇರುತ್ತೆ. ಅದು ನಮ್ಗೆ ಹೇಳುತ್ತೆ ಈಗ ನಮ್ಮ ಸಮಯ ಆಗಿದೆ ಊಟ ಮಾಡೋದು ಅಂತ. ಸೆಕೆಂಡ್, ರೂಟೀನ್ ಏನಂದ್ರೆ ಯಾವಾಗೆಲ್ಲ ನಿಮಗೆ ಟ್ರಿಗರ್ ಸಿಗುತ್ತೋ ಆವಾಗೆಲ್ಲ ನೀವು ಒಂದು ರೂಟೀನ್ ಫಾಲೋ ಮಾಡ್ತೀರಾ. ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇದೆ. ಯಾಕಂದ್ರೆ ನೀವು ನಿಮ್ಮ ರಿವಾರ್ಡ್ ತನಕ ತಲುಪೋದಕ್ಕೆ ಯಾವ ತರ ನಾವು ಹೊಟ್ಟೆ ಹಸಿದ ಮೇಲೆ ಪ್ಲೇಟ್ ತಗೋತೀವಿ, ಅನ್ನ ಸಾಂಬಾರ್ ಬಡಿಸ್ಕೊಂಡು ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ಕೂತ್ಕೊಂಡು ಆರಾಮಾಗಿ ತಿಂತೀವಿ. ಇದೇ ರೂಟೀನ್. ಥರ್ಡ್, ರಿವಾರ್ಡ್ ಏನು? ಇದು ನಮ್ಮ ಬಹುಮಾನ. ಇದನ್ನ ಪಡೆಯೋದಕ್ಕೇನೆ ನಾವು ಆಕ್ಷನ್ ತಗೊಂಡಿದೀವಿ. ಎಕ್ಸಾಂಪಲ್, ಯಾವಾಗ ನಾವು ಊಟ ಮಾಡಿದ ಮೇಲೆ ಆಗ ನಮ್ಗೆ ಒಳ್ಳೆ ಫೀಲ್ ಬರುತ್ತೋ ಮತ್ತೆ ಆಗ ನಮ್ಮ ಹಸಿವು ದೂರ ಆಗತ್ತೆ. ಈಗ ನಡೀರಿ ಇದನ್ನೆಲ್ಲ ಪ್ರತಿಯೊಬ್ಬರ ಎಕ್ಸಾಂಪಲ್ ನ ಮುಖಾಂತರ ತಿಳಿಯೋಣ. ಅನ್ಕೊಳ್ಳಿ, ಈಗ ನನಗೆ ಸಿಗರೇಟ್ ಕುಡಿಯುವ ಕೆಟ್ಟ ಅಭ್ಯಾಸ ಆಗುತ್ತೆ. ಯಾವಾಗೆಲ್ಲ ನಾನು ತೊಂದರೆಯಲ್ಲಿ ಇರ್ತೀನೋ ಆಗ ನನಗೆ ಕುಡಿಯುವ ಮನಸ್ಸಾಗತ್ತೆ. ಮತ್ತೆ ಇಲ್ಲಿ ನನ್ನ ಟ್ರಿಗರ್ ಇದೆ ಸ್ಟ್ರೆಸ್. ಅದೇ ಪ್ರಕಾರ ನಾನು ಅಂಗಡಿಗೆ ಹೋಗ್ತೀನಿ, ಸಿಗರೇಟ್ ಖರೀದಿ ಮಾಡಿ ಅಲ್ಲಿ ಪಕ್ಕ ಇರೋ ಪಾರ್ಕ್ ಹತ್ರ ಹೋಗಿ ಕುಡಿತೀನಿ. ಮತ್ತೆ ಇದು ನನ್ನ ರುಟೀನ್ ಪಾರ್ಟ್ ಆಗೋಯ್ತು.
ಕುಡಿಯೋದ್ರಿಂದ ನನಗೆ ಸ್ಟ್ರೆಸ್ ಫ್ರೀ ಆಗುತ್ತೆ, ಯಾಕಂದ್ರೆ ಇದರಿಂದ ನನ್ನ ಮೈಂಡ್ ಅಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಮತ್ತೆ ಇದು ಅದೇ ಹಾರ್ಮೋನ್ ನಮಗೆ ಸಂತೋಷದ ಅನುಭವ ಕೊಡೋದು. ಮತ್ತೆ ಇದಾಯ್ತು ನನ್ನ ರಿವಾರ್ಡ್. ಮತ್ತೆ ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ. ನಡೀರಿ ಈಗ ಇದೇ ಕಾನ್ಸೆಪ್ಟ್ ನ ಹೊಸ ಅಭ್ಯಾಸವಾಗಿ ಮಾಡೋದನ್ನ ಕಲಿಯೋಣ. ಅದಕ್ಕೆ ಸ್ನೇಹಿತರೆ, ಮೊದಲು ನೀವು ಇದನ್ನ ಪತ್ತೆ ಹಚ್ಚಬೇಕಾಗತ್ತೆ. ಯಾವ ಅಭ್ಯಾಸ, ಯಾವ ಬ್ಯಾಡ್ ಹ್ಯಾಬಿಟ್ ನ ನೀವು ಬಿಡಬೇಕು ಅಂತ ಇದ್ದೀರೋ ಅದರ ಟ್ರಿಗರ್ ಏನು? ಇದು ಯಾವ್ದಾದ್ರು ಜಾಗ ಅಥವಾ ಇಮೋಷನ್, ಸ್ನೇಹಿತರು ಅಥವಾ ಸೋಷಿಯಲ್ ಮೀಡಿಯಾದ ಯಾವ್ದಾದ್ರು ಪೋಸ್ಟ್ ಅಥವಾ ಯಾವ್ದಾದ್ರು ಫಿಕ್ಸ್ ಟೈಮ್ ಆಗ್ಬೋದು. ಮತ್ತೆ ಇದರ ಜೊತೆಗೆ ನೀವು ನಿಮ್ಮ ರುಟೀನ್ ಮತ್ತೆ ರಿವಾರ್ಡ್ ನ ಪತ್ತೆ ಹಚ್ಚಬೇಕು. ತುಂಬಾ ಗಮನದಲ್ಲಿಟ್ಟು ನೀವು ಇದನ್ನ ನೋಟಿಸ್ ಮಾಡಬೇಕು. ಮತ್ತೆ ಯಾವಾಗ ನೀವು ಇದನ್ನ ಪತ್ತೆ ಹಚ್ತೀರೋ ಆಗ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಟ್ರಿಗರ್ ನಂತೂ ಅದೇ ಇಡಬೇಕು, ಆದ್ರೆ ರುಟೀನ್ ಮತ್ತೆ ರಿವಾರ್ಡ್ ನ ಬದಲಿಸಬೇಕು. ಫಾರ್ ಎಕ್ಸಾಂಪಲ್, ಯಾವಾಗ ನನಗೆ ಸ್ಟ್ರೆಸ್ ಫೀಲ್ ಆಗುತ್ತೋ ಆಗ ಸಾಮಾನ್ಯವಾಗಿ ನನಗೆ ಕುಡಿಯೋ ಮನಸ್ಸಾಗುತ್ತೆ. ಅದಕ್ಕೆ ನನ್ನ ಟ್ರಿಗರ್ ಇದೇ ಇರುತ್ತೆ. ಆದ್ರೆ ನಾನು ಶಾಪ್ಗೆ ಹೋಗೋ ಬದಲಿಗೆ 10 ರಿಂದ 15 ನಿಮಿಷಕ್ಕೆ ವಾಕ್ ಹೊರಟೋಗ್ತೀನಿ. ಇದಾಯ್ತು ನನ್ನ ಹೊಸ ರುಟೀನ್. ಮತ್ತೆ ರಿವಾರ್ಡ್ಗಾಗಿ ನನ್ನ ಇಷ್ಟವಾದ ಒಂದು ಗ್ಲಾಸ್ ಜ್ಯೂಸ್ ಕುಡಿತೀನಿ. ಮತ್ತೆ ಇದೇ ಸರ್ಕಲ್ ನ ಪದೇ ಪದೇ ರಿಪೀಟ್ ಮಾಡ್ತೀನಿ. ಅದರಿಂದ ನನ್ನ ಮೈಂಡ್ ಅಲ್ಲಿ ಒಂದು ಹೊಸ ಪ್ಯಾಟರ್ನ್ ಆಗೋದಕ್ಕೆ ಶುರು ಆಗುತ್ತೆ. ನನ್ನ ಹಳೆ ಅಭ್ಯಾಸ ಹೊಸ ಅಭ್ಯಾಸದಲ್ಲಿ ರಿಪ್ಲೇಸ್ ಆಗುತ್ತೆ. ಅದು ಮೆಲ್ಲ ಮೆಲ್ಲಗೆ ಇನ್ಆಕ್ಟಿವ್ ಆಗಿ ಬಿಟ್ಟು ಹೋಗುತ್ತೆ. ಇದೇ ಇದಕ್ಕಿಂತ ಬೆಸ್ಟ್ ನಿಯಮ ಯಾವ್ದಾದ್ರು ಹ್ಯಾಬಿಟ್ ನ ಬಿಡೋದಕ್ಕೆ. ಮತ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಕೆಲವು ಬೋನಸ್ ಟಿಪ್ ಇದೆ, ಅದಕ್ಕೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್, ನೀವು ನಿಮ್ಮ ರುಟೀನ್ ಮತ್ತೆ ರಿವಾರ್ಡ್ ನ ಅಟ್ರಾಕ್ಟಿವ್ ಆಗಿಡಿ. ಯಾಕಂದ್ರೆ ಇದನ್ನ ಫಾಲೋ ಮಾಡೋದಕ್ಕೆ ನಿಮಗೆ ಹೆಚ್ಚು ತೊಂದರೆ ಆಗದೆ ಇರ್ಲಿ ಅಂತ. ಯಾಕಂದ್ರೆ ರುಟೀನ್ ನ ಚೇಂಜ್ ಮಾಡಿ ಅದನ್ನ ಫಾಲೋ ಮಾಡೋದಕ್ಕೆ ತುಂಬಾ ಹೆಚ್ಚು ವಿಲ್ ಪವರ್ ಬೇಕಾಗತ್ತೆ. ನೆನಪಿಡಿ, ಸತತ ಪ್ರಯತ್ನಗಳು ಒಳ್ಳೆಯ ಪರಿಣಾಮ ಕೊಡುತ್ತೆ. ಸೆಕೆಂಡ್, ಏನಾದ್ರೂ ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳ ಮೇಲೆ ಕಂಟ್ರೋಲ್ ಪಡ್ಕೊಂಡ್ರೆ ಆಗ ಅದನ್ನ ಮರೆತು ಯಾವತ್ತೂ ರಿಪೀಟ್ ಮಾಡಬೇಡಿ. ನಾನು ಸಾಕಷ್ಟು ಸರಿ ಇದನ್ನ ನೋಡಿದೀನಿ. ಕೆಲವು ಜನರು ಶ್ರಮ ಪಡ್ತಾರೆ ಮತ್ತೆ 2-3 ತಿಂಗಳ ತನಕ ಅವರ ಕೆಟ್ಟ ಅಭ್ಯಾಸಗಳನ್ನ ನಿಯಂತ್ರಣದಲ್ಲಿ ಇಡ್ತಾರೆ. ಆದ್ರೆ ಯಾರೋ ಒಬ್ಬ ಫ್ರೆಂಡ್ ಹೇಳಿಕೆ ಕೊಟ್ಟಿರೋ ಮೇಲೆ ಅಥವಾ ಅವರೇ ಯೋಚನೆ ಮಾಡ್ತಾರೆ, ಅರೆ ಈಗಂತೂ ತುಂಬಾ ಸಮಯ ಆಗಿದೆ, ನನ್ನ ಕೆಟ್ಟ ಅಭ್ಯಾಸ ಬಿಟ್ಟಿದೆ. ಏನಾದ್ರೂ ನಾನು ಒಂದು ಸರಿ ಅಥವಾ ಒಂದ್ಸರಿಯ ಕೆಟ್ಟ ಅಭ್ಯಾಸನ ರಿಪೀಟ್ ಮಾಡಿದ್ರೆ ಆಗ ಏನಾಗುತ್ತೆ ಅಂತ ಮುಂದೆ ಹೆಜ್ಜೆ ಇಡ್ತಾರೆ. ಆಗ ಅಲ್ಲೇ ನೀವು ಇಡುತ್ತೀರಾ. ಒಂದು ಸರಿ ನೀವೇನಾದ್ರೂ ಅದನ್ನ ಮಾಡಿದ್ರೆ ಆಗ ನೀವು ಅಲ್ಲೇ ಹೋಗಿ ತಲುಪ್ತೀರಾ ಎಲ್ಲಿಂದ ನೀವು ಮೊದಲು ಶುರು ಮಾಡಿದ್ರೋ. ಅದಕ್ಕೆ ಮರೆತು ಅದನ್ನ ಮಾಡಬೇಡಿ, ಯಾಕಂದ್ರೆ ಆಗ ನಿಮ್ಮ ಹಳೆಯ ಪ್ಯಾಟರ್ನ್ ಆಕ್ಟಿವ್ ಆಗೋಗುತ್ತೆ. ಥರ್ಡ್, ಹೊಸ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ನ ಹೆಲ್ಪ್ ಖಂಡಿತ ತಗೊಳ್ಳಿ. ಯಾಕಂದ್ರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ, ಯಾಕಂದ್ರೆ ಸದಾ ನಿಮಗೆ ಪಾಸಿಟಿವಿಟಿ ಸಿಗೋದಕ್ಕೆ. ಇವತ್ತು ನಾನು ನಿಮಗೆ 2 ಹ್ಯಾಬಿಟ್ ಹೇಳ್ತೀನಿ. ಮತ್ತೆ ಈ ವಿಡಿಯೋಯಿಂದ ನಿಮ್ಮ ಲೈಫ್ ಚೇಂಜ್ ಆಗಬೇಕು. ಯಾಕಂದ್ರೆ ನಿಮಗೆ ಒಂದು ಸಿಸ್ಟಮ್ ಸಿಗುತ್ತೆ. ನೀವು 30 ದಿನದ ತನಕ ಪ್ರಾಕ್ಟೀಸ್ ಮಾಡ್ತೀರಾ. ಮಾಡೋ ಹಾಗಿದ್ರೆ ಮಾತ್ರ ಎಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಒಂದು ಹ್ಯಾಬಿಟ್ ಇದೆ ಸೆಲ್ಫ್ ಆಡಿಟ್. ಪ್ರತಿ ರಾತ್ರಿ ಕೇವಲ 2 ಪ್ರಶ್ನೆಗಳನ್ನ ಕೇಳಬೇಕು ನಿಮಗೆ ನೀವು ಮಲಗೋದಕ್ಕಿಂತ ಮುಂಚೆ. ಇವತ್ತು ನಾನು ಈ ರೀತಿ ಯಾವುದನ್ನ ಮಾಡಿದೆ, ಅದನ್ನ ನಾನು ಮಾಡಬಾರ್ದಾಗಿತ್ತು. ಎರಡನೇದು, ಇವತ್ತು ನಾನು ಈ ರೀತಿ ಯಾವುದನ್ನ ಮಾಡಿದೆ, ಅದರಿಂದ ನನಗೆ ಗರ್ವ ಇರೋದು. ಯಾವಾಗ ನೀವು ಎರಡನ್ನ ನಿಮ್ಮ ಬುಕ್ ಅಲ್ಲಿ 30 ದಿನ ತನಕ ಬರೀತಿರೋ ನಿಮ್ಮ ಜೀವನ ಬದಲಾಗುತ್ತೆ. ನಿಮಗಿದು ತಿಳಿದು ಆಶ್ಚರ್ಯ ಆಗ್ಬೋದು. ಮೆಂಟರ್ಸ್ ಇದನ್ನೇ ಕಂಪನಿಗಳಲ್ಲಿ ಹೇಳೋದಕ್ಕೆ ಲಕ್ಷಗಟ್ಟಲೆ ಚಾರ್ಜ್ ಮಾಡ್ತಾರೆ. ಮತ್ತೆ ಸೆಕೆಂಡ್ ಹ್ಯಾಬಿಟ್ ಏನಂದ್ರೆ ಒನ್ ಗೋಲ್ ಒನ್ ಡೇ. ಇದರ ಸಿದ್ಧಾಂತ ಏನಂದ್ರೆ ನೀವು ಪ್ರತಿದಿನ ಬೆಳಿಗ್ಗೆ ಒಂದು ಗೋಲ್ ನ ಬರೀಬೇಕು. ಒಂದು ಗೋಲ್ ಪ್ರತಿದಿನ. ಇದನ್ನೇನಾದ್ರೂ ನೀವು 100 ಡೇಸ್ ಮಾಡಿದ್ರೆ ಆಗ ನಿಮ್ಮ ಜೀವನ 5 ವರ್ಷ ಮುಂದೆ ಹೋಗುತ್ತೆ. ಯಾಕಂದ್ರೆ ನೀವು ಸಾಮಾನ್ಯ ಜನಗಳಿಗಿಂತ ಒಂದು ಲೆವೆಲ್ ಅಪ್ಗ್ರೇಡ್ ಆಗಿರ್ತೀರಾ, ಕಾನ್ಶಿಯಸ್ ಆಗಿರ್ತೀರಾ, ಯಾವತ್ತೂ ಡಿಸ್ಸ್ಯಾಟಿಸ್ಫೈಡ್ ಆಗಲ್ಲ. ಪ್ರತಿದಿನ ನಿಮಗೆ ಈ ರೀತಿ ಅನ್ಸುತ್ತೆ, ಗುರು ನಿನ್ನೆ ಯಾವ ದಿನ ಇತ್ತೋ ಇದನ್ನ ಇವತ್ತು ಇನ್ನೂ ಬೆಟರ್ ಮಾಡೋಣ. ಮತ್ತೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹ್ಯಾಬಿಟ್ ಟ್ರ್ಯಾಕರ್ ನ PDF ಕೊಡ್ತೀನಿ. ಅದನ್ನ ಜೆರಾಕ್ಸ್ ಮಾಡಿಸಿ ನಿಮ್ಮ ಹ್ಯಾಬಿಟ್ ನ ಟ್ರ್ಯಾಕ್ ಮಾಡಿ. ಅದರ ಲಿಂಕ್ ಬೇಕಾದ್ರೆ ಕೆಳಗಡೆ ವಾಟ್ಸ್ಆಪ್ ಲಿಂಕ್ ಕೊಡ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಅಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಅದಕ್ಕೆ ಲೈಕ್ ಮಾಡಿ. ಮತ್ತೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ನ ಆನ್ ಮಾಡ್ಕೊಳ್ಳಿ. ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.